A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪ್ರಜೆಗಳಲ್ಲಿರುವ ಉತ್ತಮ ವ್ಯಕ್ತಿಗಳನ್ನು ಪ್ರಭುವನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಂವಿಧಾನ ನೀಡಿದೆ. 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಗತಿಗಾಗಿ ಅರ್ಹ ಮತದಾರರ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಎಂದು ನಗರದ ಜೆಎಂಎಫ್ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಸಲಹೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಪ್ರಜೆಗಳಲ್ಲಿರುವ ಉತ್ತಮ ವ್ಯಕ್ತಿಗಳನ್ನು ಪ್ರಭುವನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಂವಿಧಾನ ನೀಡಿದೆ. ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಉತ್ತಮ ನಾಯಕರ ಆಯ್ಕೆ ಮಾಡಿಕೊಳ್ಳಬೇಕು. ಮತದಾನದ ಬಗ್ಗೆ ತಿರಸ್ಕಾರ, ಬೇಜವಾಬ್ದಾರಿತನವನ್ನು ತೋರದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಜಮಾನರು ತಾವು ಮತದಾನ ಮಾಡುವುದರ ಜೊತೆಗೆ ಮನೆಯವರು ಹಾಗೂ ಸುತ್ತಮುತ್ತಲಿನ ಮನೆಯವರಿಗೂ ಮತದಾನದ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು. ದೇಶದ ಅಭಿವೃದ್ಧಿ, ಪ್ರಗತಿ, ನಾಯಕತ್ವದ ಕುರಿತು ಚಿಂತಿಸಬೇಕು. ಕೆಲವು ಬಾರಿ ಒಂದೇ ಮತದಿಂದ ಸೋಲು ಗೆಲುವು ಆಗಿರುವಂತಹ ಪ್ರಕರಣಗಳಿವೆ. ಮತದಾನ ಮಾಡುವುದು ದೇಶದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಚುನಾವಣೆಯ ಸಂದರ್ಭಗಳಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಾಮಾಣಿಕ ಹಾಗೂ ಒಳ್ಳೆಯ ನಾಯಕತ್ವ ಗುಣಗಳಿರುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮಾತನಾಡಿ, ದೇಶದಲ್ಲಿ 4600 ಜಾತಿಗಳು ಹಾಗೂ 25,000ಕ್ಕೂ ಹೆಚ್ಚು ಉಪಜಾತಿಗಳಿದ್ದರೂ ಎಲ್ಲರೂ ಒಂದೇ ಸೂರಿನ ಅಡಿಯಲ್ಲಿ ಬದುಕುತ್ತಿರುವುದು ಭಾರತದ ಘನತೆಯಾಗಿದೆ. ಹಿಂದೆ ಶ್ರೀಮಂತರು, ಜಮೀನ್ದಾರರು, ವಿದ್ಯಾವಂತರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ. ಬಡವ, ಶ್ರೀಮಂತ, ಜಾತಿ ಮತಗಳ ಲಿಂಗದ ಗೊಡವೆ ಇಲ್ಲದೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ದೊರೆತಿರುವುದು ಪ್ರಜಾಪ್ರಭುತ್ವದ ವೈಶಿಷ್ಟ್ಯವಾಗಿದೆ ಎಂದರು. ದುರಾದೃಷ್ಟವಶಾತ್ ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಪ್ರಜೆಗಳು ಸದುಪಯೋಗ ಪಡಿಸಿಕೊಳ್ಳುತ್ತಿಲ್ಲ. ಚುನಾವಣೆಯ ದಿನ ಮತದಾನ ಮಾಡದೆ ರಜವಿದೆ ಎಂದು ಪ್ರವಾಸ ಹೋಗ್ತಾರೆ. ಸುಶಿಕ್ಷಿತರೇ ಇಂತಹ ಬೇಜವಾಬ್ದಾರಿ ನಡವಳಿಕೆಯನ್ನು ತೋರ್ತಾರೆ. ಕೆಲವರು ನಾನಾ ರೀತಿಯ ಆಸೆಗಳಿಗೆ ಬಲಿಯಾಗಿ ಮತದಾನ ಮಾಡ್ತಾರೆ. ಇಂಥವರು ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತಾರೆ. ವಿದ್ಯಾರ್ಥಿಗಳು ಮತ್ತು ಯುವ ಜನರು ಕಡ್ಡಾಯ ಮತ್ತು ಯೋಗ್ಯ ವ್ಯಕ್ತಿಗಳಿಗೆ ಮತದಾನ ಮಾಡುವ ಅರಿವನ್ನು ಸಾರ್ವಜನಿಕರಲ್ಲಿ ಮೂಡಿಸಬೇಕು ಎಂದರು. ಸರ್ಕಾರಿ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಕೆವಿ ಮಂಜುನಾಥ್ ಮತದಾರರ ದಿನಾಚರಣೆಯ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ತಹಶೀಲ್ದಾರರಾದ ಸುದರ್ಶನ್ ಯಾದವ್ ಅಧ್ಯಕ್ಷತೆ ವಹಿಸಿದ್ದರು. ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ತಾಲೂಕು ಸರ್ಕಾರಿ ಸಂಘದ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಹಿಂದುಳಿದ ವರ್ಗಗಳ ಸಹಾಯಕ ನಿರ್ದೇಶಕ ಸತ್ಪಾಲ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಪ್ರಜೆಗಳಲ್ಲಿ ಒಬ್ಬರನ್ನ ಪ್ರಭುವನ್ನ ಆಯ್ಕೆ ಮಾಡುವಂತ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಉತ್ತಮವಾದಂಥ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಅವರನ್ನ ಆಯ್ಕೆ ಮಾಡ್ತೀವಿ. ಏನಕ್ಕೆ? ನಮ್ಮನ್ನ ರೆಪ್ರೆಸೆಂಟ್ ಮಾಡಲಿ ಅಂತ. ಎಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಾದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಓದಿದ್ದೀರಾ? ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಓದಿದ್ದೀರಾ? ನಮಗೆ ರೈಟ್ ಇದೆ, ವೋಟಿಂಗ್ ರೈಟ್ ಇದೆ. ಅಬೌಟ್ 18 years ಆಫ್ ಚಿಲ್ಡ್ರನ್ಸ್ ನಾವು ವೋಟ್ ಮಾಡಬಹುದು. ಒಂದು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ದೇಶವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂದರೆ ಒಬ್ಬ ಉತ್ತಮ ವ್ಯಕ್ತಿ ಬೇಕು. ಹಾಗಿದ್ರೆ ನಾವು ವೋಟ್ ಹಾಕ್ತೀವಿ. ಈಗೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀರಾ, ವೋಟ್ ಹೇಗೆ ಮಾಡ್ತಾರೆ, ಯಾರ್ಯಾರೆಲ್ಲ ಹಾಕ್ತಾರೆ. ಒಂದು ವೋಟಿಂದ ಸೋತಿದ್ದಾರೆ, ಹೌದಾ? ಮತ್ತು ಒಂದು ವೋಟಿಂದ ಗೆದ್ದು ಇದ್ದಾರೆ. ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ವೋಟಿಂದ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವುದಕ್ಕೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲರೂ ಮತದಾನ ಮಾಡಿ, ಮತ್ತೆ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಹೇಳಿ, ನಮ್ಗೆ ರೈಟ್ ಇದೆ, ನಾವು ಒಬ್ಬರನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸೊ ಒಂದು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು, ನಮ್ಮ ಕರ್ತವ್ಯ ಆಗಿದೆ. ಇಟ್ ಈಸ್ ಅವರ್ ಡ್ಯೂಟಿ ಟು ವೋಟ್ ಅಲ್ವಾ? ವೋಟ್ ಮಾಡಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗುತ್ತೆ, ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಗೊತ್ತಲ್ವಾ? ಮಾಡಿದ್ರೆ ಅಂತಂದ್ರೆ ನೀವು ನೋಡ್ತಾ ಇದ್ದೀರಾ, ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀರಾ, ಒಂದು
ಹಣವನ್ನ ಪಡ್ಕೊಂಡು ವೋಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ತರ ಎಲ್ಲ ಪಡ್ಕೊಂಡು ವೋಟ್ ಮಾಡ್ತಾ ಇದ್ದಾರೆ. ಹೌದಾ? ಅದು ಬೇಡ. ಹಾಗಾಗಿ ಎಲ್ಲರೂ ವೋಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೀರು ಹಾಕಿ ಗಿಡ ಬೆಳೆಸೋದು ಒಳ್ಳೆಯದು. ಹೌದಾ? ಅಲ್ವಾ? ಏನಂತ ಪ್ರತಿಜ್ಞೆ ಮಾಡಿದ್ವಿ? ಜೋರಾಗಿ ಹೇಳಿ. ಯಾರು ಮಾಡಿ ನಾವು ಓಟನ್ನ ಹಾಕ್ತೀವಿ. ಯಾಕೆ ಹಾಕ್ಬೇಕು? ನಮ್ಮ ಹಕ್ಕು. ಹೌದು, ನಮ್ಮ ರೈಟ್ ಟು ವೋಟ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಓದಿದ್ದೀರಾ ಎಲ್ಲರೂ. ಯಾರು ಹಾಕ್ಬೋದು ಆಗಿದ್ರೆ ವೋಟು? ಅಬೌಟ್ 18 years. ಇಲ್ಲಿ ಇದ್ದೀರಾ ಎಲ್ಲ? ಅಬೌಟ್ 18 years ಇದ್ದೀರಾ? ನೋ. 18 years ಆದ್ಮೇಲೆ ನೀವೆಲ್ಲರೂ ವೋಟ್ ಹಾಕ್ಬೋದು. ಯಾರಿಗೆ ಹಾಕ್ತೀರಾ ಅಂತ ಗೊತ್ತಾಯ್ತಲ್ವಾ? ಈಗಷ್ಟೇ ಪ್ರತಿಜ್ಞೆ ಮಾಡಿದ್ವಿ. ನಮ್ಮದು ಪ್ರಜಾಪ್ರಭುತ್ವ ದೇಶ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತದಾರ ದಿನಾಚರಣೆಯಲ್ಲಿ ಭಾರತ ದೇಶದ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ, ವೇದವಿದ್ದರೆ, ಘನ ಪರಂಪರೆ ಇದ್ದರೆ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಯ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಉತ್ತರದ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಮಧ್ಯದಲ್ಲಿರ್ತಕ್ಕಂಥದ್ದು ಭಾರತ ದೇಶ, ಭಾರತದ ಪ್ರಜೆಗಳು ನಾವು. ಇಲ್ಲಿ 4600ಕ್ಕೂ ಹೆಚ್ಚು ಜಾತಿಗಳಿದಾವೆ, 25,000ಕ್ಕೂ ಹೆಚ್ಚು ಉಪಜಾತಿಗಳಿದಾವೆ. ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ನಾವು ಬರ್ತಾ ಇದ್ದೀವಿ. ಇದು ನಮ್ಮ ಭಾರತದ ಸಂವಿಧಾನದ ಒಂದು ಘನತೆ. ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ಘನತೆಯನ್ನ ಎತ್ತಿ ಹಿಡಿತಿದ್ದೇವೆ. ನಮ್ಗೆಲ್ಲರಿಗೂ ಓಟಿನ ಹಕ್ಕಿತ್ತ ಸ್ವತಂತ್ರ ಪೂರ್ವದಲ್ಲಿ ಅಂತ ಕೇಳ್ತಾ ಹೋದ್ರೆ ನಮ್ಗೆ ಯಾರಿಗೂ ಓಟಿನ ಹಕ್ಕಿಲ್ಲ. ಯಾಕೆಂತಂದ್ರೆ ಆವಾಗಿದ್ದು ಓಟಿನ ಹಕ್ಕು ಬರೀ ಅಗರ್ಭ ಶ್ರೀಮಂತರಿಗೆ, ಜಮೀನ್ದಾರರಿಗೆ ಮತ್ತೆ ಓದಿರ್ತಕ್ಕಂಥವ್ರಿಗೆ. ಎಷ್ಟು ಜನ ಇದ್ರು ಓದಿರೋರು ಪರ್ಸೆಂಟೇಜ್ ಎಷ್ಟಿತ್ತು? ತುಂಬಾ ಕಡಿಮೆ ಇತ್ತು. ಅಂತವ್ರಿಗೆ ಮಾತ್ರನೇ ಓಟಿನ ಹಕ್ಕಿತ್ತು. ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆಲ್ರಿಗೂ ಓಟಿನ ಹಕ್ಕು ಬೇಕು ಅಂತೇಳಿ ಅದನ್ನು ಪ್ರತಿಪಾದಿಸಿ ಸಂಸತ್ನಲ್ಲಿ ಮಂಡಿಸಿ ಅದನ್ನ ಜಾರಿಗೆ ತರ್ತಾರೆ. ಹೆಣ್ಮಕ್ಳಿಗೆ ಓಟಿನ ಹಕ್ಕೇ ಇರಲಿಲ್ಲ. ಯಾರು ಬಡವರಿರ್ತಾರೋ ಅವ್ರಿಗೆ ಓಟಿನ ಹಕ್ಕೇ ಇಲ್ಲ, ಯಾರು ಅವಿದ್ಯಾವಂತರಿರ್ತಾರೋ ಅವ್ರಿಗೆ ಓಟಿನ ಹಕ್ಕೇ ಇಲ್ಲ. ಅವಾಗ ವಿದ್ಯೆ ಅನ್ನೋದು ಗಗನ ಕುಸುಮ ಆಗಿತ್ತು. ಸೊ ವಿದ್ಯೆ ಬಹಳ ಪರ್ಸೆಂಟೇಜ್ ಬಹಳ ಕಡಿಮೆ ಇತ್ತು. ಸೊ ಒಂದ್ಸಲಿ ಅಂಬೇಡ್ಕರ್ ಇದನ್ನ ಪ್ರತಿಪಾದನೆ ಮಾಡಿ ಅಂಗೀಕಾರ ಆದ್ಮೇಲೆ ಓಟಿನ ಹಕ್ಕು ಎಲ್ರಿಗೂ ಸಿಕ್ಕಿದ ಮೇಲೆ ಅವರು ಈಚೆಗೆ ಬರ್ತಾರೆ. ಆಚಾರ್ಯ ಕೃಪಲಾನಿ ಕೇಳ್ತಾರೆ, ಏನು ಅಂಬೇಡ್ಕರ್ ಬಹಳ ಖುಷಿಯಾಗಿದ್ರಿ ಇವತ್ತು, ನಿಮ್ಗೆ ಬಹಳ ಖುಷಿ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ತಾರೆ. ಹೌದು ಕೃಪಲಾನಿ, ಸೊ ಯಾಕೆ ಅಂತಂದ್ರೆ ನನ್ನ ಭಾರತದ ಪ್ರಜೆಗಳಿಗೆ ಮೊದಲು ಯಾರು ರಾಜ್ಯವನ್ನು ಆಳ್ತಾ ಇದ್ರು, ಯಾರು ರಾಜ್ಕುಮಾರ್ ಇರ್ತಾದ್ರು, ರಾಜರಿರ್ತಾದ್ರು, ಅವರು ತಾಯಿ ಗರ್ಭದಲ್ಲಿ ಜನಿಸ್ತಾ ಇದ್ರು, ಅವರು ವಂಶ ಪಾರಂಪರ್ಯವಾಗಿ ರಾಜ್ಯಭಾರ ಮಾಡ್ತಾ ಇದ್ರು. ಆದ್ರೆ ಈ ದಿವಸ ನಮ್ಗೆ ತುಂಬಾ ಖುಷಿ ಆಗ್ತಾ ಇರೋದೇನು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ದೇಶವನ್ನು ಆಳ್ಬೇಕಾದ್ರೆ ಅಲ್ಲಿ ಮತಪೆಟ್ಟಿಗೆಯಿಂದ ಹುಟ್ಟಿ ಬರ್ತಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತದೆ ಅಂತೇಳಿ. ನಿಮ್ ಖುಷಿ ಬಹಳ ದಿವಸ ಇರೋದಿಲ್ಲ. ಯಾಕೆ ಅಂತಂದ್ರೆ ಯಾರು ಮತದಾನ ಅನ್ನೋ ಅರಿವೇ ಇರೋದಿಲ್ಲ, ಅವರು ಏನ್ ಮಾಡ್ತಾರೆ, ಯಾರು ಆಸೆ ಆಮಿಷಗಳಿಗೆ ಬಲಿಯಾಗಿ ಮತದಾನ ಅಂದ್ರೆ ಯಾರಂದ್ರೆ ಅವ್ರಿಗೆ ಆಗ್ತಾರೆ. ಸೊ ಇದು ಬಹಳ ದಿವಸ ಇರೋದಿಲ್ಲ ನಿಮ್ಗೆ ಖುಷಿ ಅಂತ ಹೇಳ್ತಾರೆ. ಹೌದು, ಈ ಸದ್ಯಕ್ಕಂತೂ ನನ್ನ ಜನಕ್ಕೆ ಮತದಾನದ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಆದ್ರೆ ಮುಂದೊಂದು ದಿವಸ ಅದು ಗೊತ್ತಾದ್ಮೇಲೆ ಸೊ ಅಂತವ್ರನ್ನೆಲ್ಲ ದೂರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇವತ್ತಿಗೂ ಆಸೆ ಆಮಿಷಗಳಿಗೆ ಒಳಗಾಗ್ತಾನೆ ಇದೀವಿ, ಮತನ ಚಲಾವಣೆ ಮಾಡ್ತಾ ಇದೀವಿ. ಆದ್ರೆ ಮತ ಚಲಾವಣೆ ಮಾಡೋಕೆ 100% ಎಲ್ಲರೂ ಮತದಾರರು ಮತ ಚಲಾವಣೆ ಮಾಡಿದ್ರೆ ಪ್ರಜಾಪ್ರಭುತ್ವ ದೇಶ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ನಾವು ಅದು ಕೆಲಸ ಮಾಡ್ತಾ ಇದೀವ?
ರಜಾ ಅವತ್ತು ಮತದಾನ ದಿವಸ ರಜಾ ಅಂದ ತಕ್ಷಣ ಎಲ್ಲ ಟ್ರಿಪ್ಗಳು ಹಾಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿರ್ತೀವಿ. ಆದ್ರೆ ಯಾರು ಮತದಾನವನ್ನ ಆಗ್ತಕ್ಕಂಥ ಸಂಖ್ಯೆ ಬಹಳ ಕಡಿಮೆ, 60%, 65%. ಸಿಟಿಗಳಲ್ಲಾದ್ರೆ ಬೆಂಗಳೂರು ಸಿಟಿಗಳಾದ್ರೆ 35ರಿಂದ 40% ದಾಟಿದ್ರೆ ಹೆಚ್ಚು. 60 ಜನ 100ಕ್ಕೆ 60 ಜನ ಓಟೇ ಹಾಕಲ್ಲ. ಹೆಂಗೆ ಸದೃಢ ಭಾರತವನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಪ್ರತಿಯೊಬ್ಬರಿಗೂ ಮತದಾನ ಹಾಕಿದ್ರೆ ಕನಿಷ್ಠ 90-95% ಮತದಾನ ಮೇಲೆ ಹೋದ್ರೆ ಆವಾಗ ಯಾರು ನಮ್ಗೆ ನಿಜವಾದ ನಾಯಕ, ಯಾರು ಅಭಿವೃದ್ಧಿ ಮಾಡ್ತಾರೆ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳೇನಿದಾವೆ ಅದನ್ನ ಮೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಬ್ಬ ಸದೃಢವಾದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಬೋದು. ನಾವು ಆ ಮತದಾನದ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಮತ ಚಲಾವಣೆ ಮಾಡ್ತೀವಿ? ಅದಕ್ಕೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಕಡಿಮೆ ಏಜ್ನವರು ಇದ್ದಾರೆ, ಯಾರು